ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂಟಿ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್. ಬಿಸಿನೆಸ್ ಅಂತ ಹತ್ತಿರ ಆಗ್ತಾನೆ ಈ ಖತರ್ನಾಕ್ ವ್ಯಕ್ತಿ. ಕೋಟಿ ಕೋಟಿ ಪಡೆದು ಮೋಸ ಮಾಡೋದೇ ಈತನ ಕೈಯಾಲೆ. ಕೋಟಿ ಕೋಟಿ ಪಡೆಯೋದು ಮೋಸ ಮಾಡೋದೇ ಈತನ ಕೈಯಾಲೆ. ವಿಚ್ಛೇದಿತ, ವಿಧವೆ, ಒಂಟಿ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಅಂತ. ಬಿಸಿನೆಸ್ ಅಂತ ಹತ್ತಿರ ಆಗ್ತಾನೆ ಈ ಖತರ್ನಾಕ್ ವ್ಯಕ್ತಿ. ಕೋಟಿ ಕೋಟಿ ಹಣವನ್ನು ಪಡೆದು ಮೋಸ ಮಾಡೋದು ಕೆಲಸ. ಕಾಸು ವಾಪಸ್ ಕೇಳಿದ್ರೆ ಲೈಂಗಿಕ ಕಿರುಕುಳ ಕೊಡುವಂತಹ ದುಷ್ಟ ಈತ. ಕೊಟ್ಟ ಹಣವನ್ನು ವಾಪಸ್ ಕೇಳಿದ್ರೆ ಲೈಂಗಿಕ ಕಿರುಕುಳವನ್ನು ಕೊಡುವಂಥ ದುಷ್ಟ. ಲೈಂಗಿಕವಾಗಿ ಬಳಸಿಕೊಂಡು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ. ಯಾರ್ಯಾರು ಟಾರ್ಗೆಟು? ವಿಚ್ಛೇದಿತರು, ವಿಧವೆಯರು, ಒಂಟಿ ಹೆಣ್ಮಕ್ಳು ಇರ್ತಾರಲ್ವಾ, ಅವರನ್ನು ಟಾರ್ಗೆಟ್ ಮಾಡಿ ಅವರಿಗೆ ಒಂದು ವ್ಯವಹಾರನೋ ಬಿಸ್ನೆಸ್ ಅಂತಾನೋ ಹತ್ತಿರ ಆಗೋದು. ಹತ್ತಿರ ಆದ ನಂತರ ಅವರಿಂದ ಹಣ ಪೀಕೋದು. ಕೋಟಿ ಕೋಟಿ ಹಣ, ಸಾವಿರ ಗಿವಿರ ಅಲ್ಲ, ಕೋಟಿ ಕೋಟಿ ಹಣವನ್ನು ಪಡೆದು ಅದಾದ ನಂತರ ಮೋಸ ಮಾಡೋದೇ ಈತನ ಕೆಲಸ ಆಗ್ಬಿಟ್ಟಿದಂತೆ. ವಾಪಸ್ಸು ಆ ಹೆಣ್ಣು ಮಕ್ಕಳು ಕೊಟ್ಟ ಹಣವನ್ನೇನಾದರೂ ವಾಪಸ್ ಕೇಳಿಬಿಟ್ರೆ, ನಮ್ಮ ಹಣವನ್ನು ತೆಗೆದುಕೊಂಡಿದ್ದೀರಿ ವಾಪಸ್ ಕೊಡಿ ಅಂತ ಕೇಳಿದರೆ, ಕಾಸು ವಾಪಸ್ ಕೇಳಿದರೆ ಲೈಂಗಿಕ ಕಿರುಕುಳವನ್ನು ಕೊಡುವಂತಹ ದುಷ್ಟ ಈತ. ಲೈಂಗಿಕ ಕಿರುಕುಳವನ್ನು ಕೊಟ್ಟು ಬಿಡ್ತಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಲೈಂಗಿಕವಾಗಿ ಬಳಸಿಕೊಂಡು ಮಹಿಳೆಯರಿಗೆ ಮೋಸ ಮಾಡಿರೋ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಏನಿದು ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಅದಾದ ನಂತರ ಹಣವನ್ನು ಪಡೆದುಕೊಂಡು ಮೋಸ ಮಾಡಿರೋ ಘಟನೆ? ಎಷ್ಟು ಮಹಿಳೆಯರಿಗೆ ಈ ಥರನಾಗಿ ಮೋಸ ಆಗಿದೆ? ಯಾರು ಈ ವ್ಯಕ್ತಿ? ಪ್ರವೀಣ್, ಬೆಂಗಳೂರಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಮೊದಲಾಗಿ RNC ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಾದ್ಮೇಲೆ ನೇರವಾಗಿ ಇದನ್ನ ಜಾಲಹಳ್ಳಿ ಪೊಲೀಸ್ ಠಾಣೆಗೆ ಈಗ ವರ್ಗಾವಣೆ ಮಾಡಿ ಈತನಿಗಾಗಿ, ಆರೋಪಿಗಾಗಿ ಈಗ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಮತ್ತು ಈತ ವಿದೇಶಕ್ಕೂ ಕೂಡ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಮತ್ತು ಈತನ ಒಂದು ಬಂಧನಕ್ಕಾಗಿ ಲುಕೌಟ್ ನೋಟಿಸ್ ಅನ್ನು ಕೂಡ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದೊಂದು ಭಾಗ. ಇನ್ನು ಈತ ಏನಿದ್ದಾನೆ, ಈತ ಈ ವಿಧವೆಯರಾಗಿರಬಹುದು ಮತ್ತು ವಿಚ್ಛೇದಿತ ಮಹಿಳೆಯರಾಗಿರ್ಬೋದು ಮತ್ತು ಒಂಟಿ ಹೆಣ್ಣು ಮಕ್ಕಳು ತಮ್ಮ ಪಾಡಿಗೆ ತಾವು ಜೀವನವನ್ನು ಮಾಡಿಕೊಂಡು ಏನೋ ಇರ್ತಾರೆ, ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅಂಥವ್ರನ್ನ ಪುಸಲಾಯಿಸಿ ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತೇನೆ, ನಿಮ್ಮ ಜೊತೆ ನಿಮಗೆ ನಾನು ಸಹಾಯ ಮಾಡ್ತೇನೆ ಅನ್ನೋ ಒಂದು ಆಂಗಲ್ನಲ್ಲಿ ಈತ ಪುಸಲಾಯಿಸ್ತಾನೆ ಮೊದಲೇದಾಗಿ. ಅದೇ ರೀತಿಯಾಗಿ ವೈದ್ಯೆಯೊಬ್ಬರಿಗೆ, ಅಂದ್ರೆ ಒಂದು ಆಸ್ಪತ್ರೆ ಕೂಡ ಇದೆ, ಆ ವೈದ್ಯೊಬ್ಬರಿಗೆ ಇವನು ಪರಿಚಯ ಆಗ್ತಾನೆ ಮೊದಲೇದಾಗಿ, ವಿಮಲ್ ಅನ್ನೋನು. ಅದಾದ ಮೇಲೆ ಪರಿಚಯ ಕೂಡ ಒಂದು ಸ್ನೇಹವಾಗಿ ಬದಲಾವಣೆ ಆಗುತ್ತೆ. ಅದಾದ್ಮೇಲೆ ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಹಿಳೆಯಿಂದ ಅನೇಕ ಬಾರಿ ಹಣವನ್ನು ಕೂಡ ಹಾಕ್ಸ್ಕೊಂಡಿರುವಂಥದ್ದು ನಿರಂತರವಾಗಿ, ಅಂದ್ರೆ ಕೋಟಿಗಟ್ಟಲೆ ಹಣದ ವ್ಯವಹಾರ ಕೂಡ ಆಗಿದೆ. ಅದಾದ ಮೇಲೆ ಒಂದು ಕಾರನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಹಣವನ್ನ ಮಹಿಳೆ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಬಿಸ್ನೆಸ್ ಆದ್ಮೇಲೆ ಏನು ಕಾರು ಎಲ್ಲ ಏನ್ ತೆಗೆದುಕೊಳ್ತಾನೆ, ಅದಾದ್ಮೇಲೆ ಮಹಿಳೆ ಹಣವನ್ನ ವಾಪಸ್ ಕೇಳ್ತಾರೆ ಈ ಸಂತ್ರಸ್ತ ಮಹಿಳೆ. ಆ ಸಂದರ್ಭದಲ್ಲಿ ಈತ, ನೀನು ನನಗೆ ಲೈಂಗಿಕವಾಗಿ ಸಹಕಾರವನ್ನ ಕೊಟ್ರೆ ನಾನು ಹಣವನ್ನ ಕೊಡ್ತೇನೆ, ಇಲ್ಲದಿದ್ರೆ ನಾನು ಹಣವನ್ನ ಕೊಡೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈತ ಬೆದರಿಕೆಯನ್ನ ಹಾಕಿದ್ದಾನಂತೆ. ಮತ್ತು ನಿರಂತರವಾಗಿ ಇದೇ ರೀತಿಯಾಗಿ ಅನೇಕ ಮಹಿಳೆಯರಿಗೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾನೆ, ಮಹಿಳೆಯರನ್ನ ಬಳಸ್ಕೊಂಡಿದ್ದಾನೆ ಅನ್ನೋದು ಗಂಭೀರ ಆರೋಪ ಕೂಡ ಇದೆ. ಮತ್ತು ಯಾರು ಕೂಡ ಈ ಒಬ್ಬ ವೈದ್ಯ, ಅಂದ್ರೆ ಸಂತ್ರಸ್ತ ವೈದ್ಯ ಏನಿದ್ದಾಳೆ, ಈಕೆ ಕಂಪ್ಲೇಂಟ್ ಅನ್ನ ಈಗ ರಿಜಿಸ್ಟರ್ ಮಾಡಿರುವಂತದ್ದು, ತನಿಖೆ ಕೂಡ ನಡೀತಾ ಇದೆ. ಈಕೆಯನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಇನ್ನೂ ಪ್ರಕರಣವನ್ನ ದಾಖಲು ಮಾಡಿಲ್ಲ. ಆದ್ರೆ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಈತ ಮಹಿಳೆಯರನ್ನ ಪುಸಲಾಯಿಸುವಂತದ್ದು, ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಳ್ಳುವಂತದ್ದು ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಈಗ ಸದ್ಯ ಆರೋಪಿ ಎಸ್ಕೇಪ್ ಕೂಡ ಆಗಿದ್ದಾನೆ. ಆತನಿಗಾಗಿ ಪೊಲೀಸರು ಕೂಡ ಬಲೆಯನ್ನ ಬೀಸಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಆತನನ್ನ ಲಾಕ್ ಮಾಡಿ ಹೆಚ್ಚಿನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮತ್ತು ಬೇರೆ ಯಾರಾದ್ರೂ ಸಂತ್ರಸ್ತೆಯರು ಇದ್ದಂತಹ ಸಂದರ್ಭದಲ್ಲಿ ಅವರು ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದನ್ನು ಕೂಡ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಆ ಪೊಲೀಸರು ತನಿಖೆಯನ್ನ ನಡೆಸೋರಿದ್ದಾರೆ. ಪ್ರವೀಣ್, ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಉದ್ಯಮಿ ವಿಮಲ್ ಎಂಬ ವ್ಯಕ್ತಿಯಿಂದ ಮಹಿಳೆಯರಿಗೆ ವಂಚನೆ ಆದಂತಹ ಪ್ರಕರಣ ಇದು. ಸಂತ್ರಸ್ತೆಯಿಂದ ಕೋಟಿ ಕೋಟಿ ಹಣವನ್ನು ಪಡೆದು ಮಹಾ ಮೋಸ ಎಸಗಿರುವಂತಹ ಘಟನೆ. ಕೊಟ್ಟ ಹಣವನ್ನು ವಾಪಸ್ ಕೇಳಿದರೆ ಲೈಂಗಿಕವಾಗಿ ಟಾರ್ಚರ್ ಮಾಡ್ತಾನೆ ಈತ. ಕೊಟ್ಟ ಹಣವನ್ನು ವಾಪಸ್ ಕೇಳಿದರೆ ಲೈಂಗಿಕವಾಗಿ ಟಾರ್ಚರ್ ಮಾಡೋದು. ಹಣ ವಾಪಸ್ ಬೇಕಾದರೆ ಹೇಳದಂತೆ ಕೇಳಬೇಕು ಅಂತ ಕಿರುಕುಳ ಕೊಡ್ತಾನಂತೆ. ಕೊಟ್ಟ ಹಣವನ್ನು ವಾಪಸ್ ಕೇಳಿದರೆ ನಾನು ಹೇಳದಂತೆ ನೀವು ಕೇಳಬೇಕು,
ಇಲ್ಲದೆ ಹೋದರೆ ಟಾರ್ಚರ್ ಮಾಡೋದು. ಇದೀಗ ಈ ಪ್ರಕರಣ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಯ ವಿರುದ್ಧ ಸಂತ್ರಸ್ತ ಮಹಿಳೆ ದೂರನ್ನು ದಾಖಲಿಸಿರೋದು. ಈ ಆರೋಪಿ ವಿಮಲ್ ವಿರುದ್ಧ ಕ್ರಮಕ್ಕೆ ಸಂತ್ರಸ್ತೆ ಆಗ್ರಹ ಮಾಡಿರೋದು. ನೋಡಿ, ಒಂಟಿ ಮಹಿಳೆಯರನ್ನು ಟಾರ್ಗೆಟ್ ಮಾಡಿಕೊಂಡು ವಿಧವೆಯರನ್ನು ಇವನ್ನೆಲ್ಲ ಟಾರ್ಗೆಟ್ ಮಾಡೋದು ಈತನ ಕೆಲಸ ಆಗಿತ್ತಂತೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಂತ್ರಸ್ತ ಮಹಿಳೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ವಿಮಲ್ ಅನ್ನುವಂಥವ ಈ ವ್ಯಕ್ತಿಯ ವಿರುದ್ಧ ಗಂಭೀರ ಆರೋಪ ಇದು. ಲೈಂಗಿಕವಾಗಿ ಟಾರ್ಚರ್ ಮಾಡ್ತಿದ್ದಂತೆ, ಕೊಟ್ಟ ಹಣವನ್ನು ಕೇಳಿದರೆ ಬೇರೆ ಬೇರೆ ರೀತಿಯಾಗಿ ನನ್ನ ಮಾತನ್ನು ನೀವು ಕೇಳಬೇಕು ಅಂತಿದ್ದಂತೆ. ಹೆಂಗೆ ಶುರುವಾಯ್ತು ಈ ಪ್ರಕರಣ? ಹೆಂಗೆ ಪರಿಚಯ ಆಯ್ತು ನಿಮಗೆಲ್ಲ ಅದು? ಇಲ್ಲ ಸರ್, ಇದು ಅವನೊಂದು ಈ ಹ್ಯಾಸ್ ಸಮ್ ಪ್ಯಾಟರ್ನ್ ವಾಟ್ ಯು ವಾಂಟೆಡ್ ಟು ಡೂ. ಹಂಗಾಗಿ ನನಗೆ ಇದು ಬರ್ಬೇಕಾಗಿರೋದು ಅಮೌಂಟ್ ದೊಡ್ಡದಿದ್ರು ವಿ ನೆವರ್ ವಾಂಟೆಡ್ ಟು ಬಿ ಬಿಹೈಂಡ್. ಬಟ್ ಆದ್ರೆ ನನಗೆ ಗೊತ್ತಾಗಿರೋದು ವಿಷಯ ಏನು ಅಂದ್ರೆ ಇದೊಂದು ಪ್ಯಾಟರ್ನ್ ಆಗಿ ಮಾಡ್ತಾ ಇರೋದ್ರಿಂದ ಐ ವಾಂಟೆಡ್ ಟು ಕಮ್ ಫಾರ್ವರ್ಡ್ ಅಷ್ಟೇ. ಅಲ್ಲ, ನಿಮಗೆ ಅವ್ರಿಗೆ ಪರಿಚಯ ಹೆಂಗಾಯ್ತು ಮೇಡಮ್? ಮೊದಲೆಲ್ಲ ಅವರೇನೋ ಬಿಸ್ನೆಸ್ ಅಂತೆಲ್ಲ ಹೇಳ್ತಿದ್ರಂತೆ. ಸರ್ ಹೌದೌದು, ಸ್ವಂತ ಹಾಸ್ಪಿಟಲ್ ಎಲ್ಲ ಇದೆ, ಸ್ವಂತ ಲ್ಯಾಂಡ್ ಅಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇದೆ. ಅವಾಗ ನಮ್ಮ ಒಂದ್ ಡಾಕ್ಟರ್ ಇಂದ ಹಿಡ್ದು ಇವ್ರನ್ನ ನಂಗೆ ಗೊತ್ತು, ಅವ್ರ ಪರಿಚಯ ಮಾಡಿಸಿದ್ದು. ಅವಾಗ ಏನಾಯ್ತು, ಈ ತರದ್ದು ಇವ್ರದ್ದು ದೊಡ್ಡ ದೊಡ್ಡ ಹೋಟೆಲ್ಸ್ ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ಹಂಗಾಗಿ ಆ ಪರ್ಸೆಂಟೇಜ್ ಮೇಲೆ ಮಾತಾಡಿ ಡಿಸ್ಕಷನ್ ಮಾಡಿದ್ರು. ಸರಿ, ಓಕೆ, ಹೋಟೆಲಲ್ಲಿ ಪರ್ಸೆಂಟೇಜ್ ಇದ್ರೆ ನಮ್ದು ಹಾಸ್ಪಿಟಲ್ ಅಲ್ಲಿ ಪರ್ಸೆಂಟೇಜ್ ತಗೊಳ್ಳಿ, ಯಾಕಂದ್ರೆ ನನ್ನದು ಸ್ವಂತ ಲ್ಯಾಂಡ್ ಅಲ್ಲಿ ಇದೆ, ತೊಂದ್ರೆ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಅದಾದ್ಮೇಲೆ ಈ ತರದ್ದು ಏನೋ 3 crores ಕೊಡ್ಬೇಕು, 1.5 crore ಹಾಕ್ಬಿಡಿ ಅಂತ ಹೇಳಿ ಹಾಕಿಸ್ಕೊಂಡ್ರು. ಯಾರಿಗೋ ಅಮರ್ ಲಾಲ್ ಅಂತ ಹೇಳಿ ಒಬ್ರಿಗೆ ಕೊಡ್ಬೇಕು, ದೊಡ್ಡ ವ್ಯಕ್ತಿ. ಅವ್ರು ಇಟ್ಟಿರೋದು ಹೋಟೆಲ್ ಪ್ರಾಪರ್ಟಿ ಓನರ್ ಅನ್ಸುತ್ತೆ ಸರ್ ಅವರು. ಸರಿ, ಓಕೆ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಏನು ಅಂತ ಹೇಳಿ ನಾನು ಇದು ಮಾಡಿದೆ. ಆಮೇಲೆ ಗೊತ್ತಾಯ್ತು ನನಗೆ ದಿಸ್ ಇಸ್ ಅ ಪ್ಯಾಟರ್ನ್ ದಟ್ ಈ ಫಾಲೋಸ್. ಯಾರಾದ್ರೂ ಸಿಂಗಲ್ ಆಗಿದ್ರೆ, ಮತ್ತೆ ಆಸೆಟ್ಸ್ ಜಾಸ್ತಿ ಇದ್ರೆ, ಅದಾದ್ಮೇಲೆ ಮನಿ ಅಕೌಂಟ್ ಅಲ್ಲಿ ಜಾಸ್ತಿ ಇದ್ರೆ ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಒಂದ್ 3 years ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ತುಂಬಾ ವಿಷಯ ಕೇಳಿ 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 ಕಿವಿಗೆ ಒಂಥರ ಆಗ್ಬಿಡ್ತು. ಸೊ ಲೆಟ್ ಮಿ ಕಮ್ ಫಾರ್ವರ್ಡ್ ಅಂಡ್ ಬ್ರಿಂಗ್ ದಿಸ್ ಅಂತ. ನಿಮ್ಮ ಹತ್ರ ಹಣ ಇಸ್ಕೊಳ್ಳುವಾಗ ಯಾವ ಕಾರಣಕ್ಕೆಲ್ಲ ಇಸ್ಕೊಂಡ್ರು ಮೇಡಮ್? ಏನಾದ್ರು ಪಾರ್ಟ್ನರ್ಶಿಪ್ ಆ ಥರದ್ದು ಏನಾದ್ರು ಇತ್ತಾ ಇದ್ರಲ್ಲಿ? ಏನಿದು? MOU ಇದೆ ಸರ್, MOU ಇದೆ. MOU ಇದೆ, MOU ಮತ್ತೆ ಅವ್ರು ಬರ್ಕೊಟ್ಟಿರೋದು ಇದೆಲ್ಲ ಇದೆ. ಮತ್ತೆ ಅದನ್ನ ಹೆಂಗ್ ಟ್ರಸ್ಟ್ ಕ್ರಿಯೇಟ್ ಮಾಡಿದ್ರು ಅಂತ ನೀವು, ಅದೇ ಇಂಪಾರ್ಟೆಂಟ್ ವಿಷಯ. ಫ್ಯಾಮಿಲಿನೇ ಸೇರಿ ಇವ್ರದೊಂದು ಕಾಶಿ ವಿಶ್ವನಾಥ ಟ್ರಸ್ಟ್ ಅಂತ ಇದೆ, ಇದ್ರ ಹತ್ರ ಇದೆ ಸರ್, ಯಶವಂತಪುರ ಹತ್ರ ಇದೆ. ನಿಮ್ಗೆ ಹಾಸ್ಪಿಟಲ್ ಇದ್ರು ಕೂಡ ನಿಮ್ಗೆ ಏನೇ ಮಾಡ್ಬೇಕಂದ್ರೆ ನರ್ಸಿಂಗ್ ಕಾಲೇಜ್ ಓಪನ್ ಮಾಡ್ಬೇಕು ಅಂದ್ರೆ ಒಂದು ಟ್ರಸ್ಟ್ ಇರ್ಬೇಕು. ಆ ಟ್ರಸ್ಟ್ ಇವತ್ತಿನ ತಗೊಂಡಿರ್ಬಾರ್ದು, ಅದಕ್ಕೊಂದು ATC ಅನ್ನೋದು ಒಂದು ಫಾರ್ಮೇಶನ್ ರೂಲ್ಸ್ ಎಲ್ಲ ಇದೆ. ಈ ವ್ಯಕ್ತಿ ಏನ್ ಮಾಡ್ತಾನೆ, ನನ್ನ ಹತ್ರ ಟ್ರಸ್ಟ್ ಇದೆ, ಯಾಕಂದ್ರೆ ನಾನು ಇವಾಗ ಟ್ರಸ್ಟ್ ನಾನು ಇಮಿಡಿಯೇಟ್ ಆಗಿ ಮಾಡ್ಬೇಕಾದ್ರೆ ನ್ಯೂ ಟ್ರಸ್ಟ್, ನಾನು ಇವತ್ತೇ ನರ್ಸಿಂಗ್ ಕಾಲೇಜ್ ಮಾಡಕ್ ಆಗಲ್ಲ, ಹಳೆ ಟ್ರಸ್ಟ್ ಬೇಕು ನನಗೆ. ಆ ಟ್ರಸ್ಟ್ ಮೂಲಕನೇ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇವರು ಕ್ರಿಯೇಟ್ ಮಾಡಿದ್ದು. ಅವರು ವೈಫ್ ನ ರೆಸಿಗ್ನೇಷನ್ ಕೊಡ್ಸಿದ್ರು, ನನ್ನನ್ನ ಟ್ರಸ್ಟ್ ಇದ್ ಮಾಡಿದ್ರು. ನನ್ನ ಟ್ರೆಷರರ್ ಇಸ್ ದ ಹೈಯೆಸ್ಟ್ ಪೋಸ್ಟ್ ಅಂಡ್ ವೈಸ್ ಪ್ರೆಸಿಡೆಂಟ್. ಅದಾದ್ಮೇಲೆ ಆ ಪೋಸ್ಟಿಂಗ್ ಕೂರ್ಸಿದ್ಮೇಲೆ ಇದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಆಯ್ತು, ಇದು ಸಬ್ ರಿಜಿಸ್ಟರ್ ಡೀಡ್ ಆದ್ಮೇಲೆ ನಾನೇನ್ ಅನ್ಕೊಂಡೆ, ಕಾನ್ಫಿಡೆನ್ಸ್ ಬೆಳೆಸ್ಕೊಂಡೆ ನಾನು. ಓಕೆ, ಇದು ಹಿಂಗಿದೆ ಅಂತ, ನರ್ಸಿಂಗ್ ಕಾಲೇಜ್ ಮಾಡ್ಬೇಕು ಅಂತ ನಾನು ಮುಂದುವರೆದೆ. ಬಟ್ ಲೀಗಲಿ ಎಲ್ಲವೂ ಪ್ರೊಸೆಸ್ ಆಗಿತ್ತಾ ಮೇಡಮ್? ಆ ಟ್ರೆಸರಿ ಒಂದು ಹುದ್ದೆ ಕೊಟ್ಟಿರೋದು ನಿಮಗೆ, ಅದ ಟ್ರಸ್ಟ್ ಮಾಡಿರೋದೆಲ್ಲವೂ ಕೂಡ? ಎಸ್ ಎಲ್ಲ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಎವ್ರಿಥಿಂಗ್ ಇಸ್ ಬೀನ್ ಸಬ್ಮಿಟೆಡ್ ಟು ದ ಹೈಯರ್ ಅಫಿಷಿಯಲ್ಸ್. ಪ್ರತಿಯೊಂದು ಡಾಕ್ಯುಮೆಂಟು ಇದೆ ಸರ್. ಅಂದ್ರೆ ಇವತ್ತಿನ ಇರೋದು ಎಲ್ಲಾರು ಏನು ಅಷ್ಟೊಂದು ಅನ್ಎಜುಕೇಟೆಡ್ ಫೂಲ್ಸು ಅಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಅಂತವ್ರು ಎಜುಕೇಟೆಡ್ ಆಗಿರೋನು ಇವ್ರು ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂತ ಅಂದ್ರೆ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತ ಅಷ್ಟೇ. ಓಕೆ, ನೀವು ಈ ಪ್ರಕರಣದಲ್ಲಿ ಹಣವನ್ನು ಕೊಟ್ಟ ನಂತರ ನಾನು ಮೋಸಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಯಾವಾಗ ಅರಿವಿಗೆ ಬಂತು? ಯಾವಾಗ ಅದು ಗೊತ್ತಾಯ್ತು ನಿಮಗೆ ನಾನು ಮೋಸಕ್ಕೆ ಹೋಗಿದ್ದೀನಿ ಅಂತ? ಸರ್, ಅಮೌಂಟ್ ಕೇಳಕ್ ಹೋದಾಗ ಅವ್ರ ಅಮೌಂಟ್ ಕೊಟ್ಟಿಲ್ಲ ಅನ್ನೋದು ಬೇರೆ ತರ, ಬಟ್ ಅವರು ಪ್ರಪೋಸಲ್ಸ್ ಎಲ್ಲ ಬೇರೆ ತರ ಇತ್ತು. ಐ ಫೆಲ್ಟ್ ಇಟ್ಸ್ ನಾಟ್ ಸೇಫ್. ಅಂಡ್ ಮೋರ್ ಓವರ್ ನಮ್ಮ ಫ್ಯಾಮಿಲಿ ಇರೋವಾಗ, ನಮ್ಮ ಮಕ್ಳು ಇರೋವಾಗ ಯಾರೋ ಒಬ್ರ ಹತ್ರ ಹೋಗ್ಬಿಟ್ಟು ನಾವೇನೋ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಸರ್. ಸ್ವಂತ ಹಾಸ್ಪಿಟಲ್, ಸ್ವಂತ ಲ್ಯಾಂಡ್ ಅಲ್ಲಿ ಇಟ್ಕೊಂಡಿದೀವಿ, ನನ್ನ ಕಾನ್ಫಿಡೆನ್ಸ್ ಅಲ್ಲಿ ನಾವು ಬದುಕ್ತಾ ಇದೀವಿ. ಇನ್ನೊಬ್ರದ್ದು ಹಣ ಏನಕ್ಕೆ ಸರ್ ನಮ್ಗೆ? ಓಕೆ, ಕೊನೆಯದಾಗಿ ಮೇಡಮ್ ಏನಂತ ಕಂಪ್ಲೇಂಟ್ ಆಗಿದೆ ಇವ್ರ ವಿರುದ್ಧ? ಈಗ ಏನಾದ್ರೂ ಇವ್ರ ಜೊತೆ ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದು ಆಲ್ರೆಡಿ ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ. ಹೋಮ್ ವರ್ಕ್ ಮಾಡಿ ನಾನು ಹೋಗಿದ್ದಾಗ ಏನಾಗಿತ್ತು, ನಾನು ಅಲ್ಲಿ ಕಂಪ್ಲೇಂಟ್ ಫಸ್ಟ್ ನಾರ್ಮಲ್ ಕಂಪ್ಲೇಂಟ್ ಕೊಡಕ್ಕಂತಾನೆ ಹೋದೆ. ಅಲ್ಲಿ ಹೋದಾಗ ಹೇಳಿದ್ರು, ಇದು RMC ಯಾರ್ಡ್ ಅಲ್ಲಿ ಇದೇ ತರದ್ದು ತುಂಬಾ ಸಮಸ್ಯೆಗಳು ಹೋಟೆಲ್ ಲೀರಾಯ್ ಮೇಲೆ ರಿಜಿಸ್ಟರ್ ಆಗಿದೆ. ಫಸ್ಟ್ ಅವ್ರು ಕೇಳಿದ್ದು, ನೀವು ಹೋದ್ ವಾರ ಬಂದು ಒಂದು ಹೆಂಗ್ಸು ಇಲ್ಲಿ ಪ್ರೆಗ್ನೆಂಟ್ ಅಂತ ಹೇಳಿ ಮೇಲ್ಗಡೆ ತುಂಬಾ ಇಶ್ಯೂಸ್ ಮಾಡಿದ್ರು ಹೋಟೆಲ್ ಆಚೆ, ಅವ್ರ ಅಂತ ಕೇಳಿದ್ರು.
ನಾನು ಹೇಳ್ದೆ ಅಷ್ಟು ಚಿಕ್ಕ ಹುಡುಗಿ ಅಲ್ಲಮ್ಮ ನಾನು, ನಂಗೆ ಮಕ್ಕಳೆಲ್ಲ ಇದ್ದಾರೆ, ನಂಗೆ ಗೊತ್ತಿಲ್ಲ ಅಂತ ಇದ್ ಮಾಡಿದೆ ನಾನು. ಅದಾದ್ಮೇಲೆ ನನ್ಗೆ ಆಲ್ರೆಡಿ 3 years ಇಂದ ತುಂಬಾ ಹೋಮ್ವರ್ಕ್ ಮಾಡಿದ್ದೀನಿ. ಅಂಡ್ ದೆನ್ ಐ ಡಿಸ್ಕಸ್ಡ್ ವಿತ್ ಫ್ಯೂ ಆಫ್ ಮೈ ವೆಲ್ ವಿಷರ್ಸ್, ಹೈಯರ್ ಅಫಿಷಿಯಲ್ಸ್. ಇದೊಂದು ಪ್ಯಾಟರ್ನ್ ಆಗಿರೋದ್ರಿಂದ ಮುಂದುವರಿಸ್ದೆ ನಾನು, ಲೆಟ್ ಇಟ್ ಗೋ ಅಂತ. ಓಕೆ ಮೇಡಮ್, ಅವ್ನ್ ಶೋಕಿ ಎಂಡ್ ಆಗ್ಬೇಕು. ಏನಂದ್ರೆ ಶೋಕಿ ಇರ್ಬೋದು, ಬಟ್ ಅವ್ರವ್ರ ದುಡ್ಡಲ್ಲಿ ಶೋಕಿ ಇರ್ಬೇಕು, ಬೇರೆಯವ್ರ ಹೆಂಗಸು ದುಡ್ಡಲ್ಲಿ ಶೋಕಿ ಇರಬಾರ್ದು ಅಷ್ಟೇ. ದಟ್ ಇಸ್ ಮೈ ಕಾನ್ಸೆಪ್ಟ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜೀ ಕನ್ನಡ ಜೊತೆಗೆ ಮಾತನಾಡಿದ್ದಕ್ಕೆ ಮೇಡಮ್. ನಿಮಗೂ ಕೂಡ ನ್ಯಾಯ ಸಿಗಲಿ ಅಂತ ನಮ್ಮ ಆಶಯ.